ಕಳಪೆ ಟೊಮ್ಯಾಟೊ ಬಿತ್ತನೆ ಬೀಜದಿಂದ ರೈತರು ಮಹಾ ಮೋಸಕ್ಕೆ ಎಡೆಯಾಗಿದ್ದಾರೆ. ಲಕ್ಷ ಖರ್ಚು ಮಾಡಿ ಟೊಮ್ಯಾಟೊ ಬೆಳೆದವರಿಗೆ ದೋಖ ಆಗಿದೆ. ಲಕ್ಷಾಂತರ ರೂಪಾಯಿ ಲಾಭದ ಕನಸಿಗೆ ತಣ್ಣೀರು ಎರಚಿದೆ ಕಂಪನಿ. ಮಾರುಕಟ್ಟೆಯಲ್ಲಿ ಭರ್ಜರಿ ಬೆಲೆ ಇದೆ, ಆದರೆ ಗಿಡದಲ್ಲಿ ಫಲವೇ ಇಲ್ಲ. ಹಸರಾಗಿ ಗಿಡ ಬೆಳೆದಿದೆ, ಆದರೆ ಗಿಡದಲ್ಲಿ ಹಣ್ಣೇ ಇಲ್ಲ. ಟೊಮ್ಯಾಟೊ ಕಾಯಿನೂ ಬಿಡಲಿಲ್ಲ, ಹಣ್ಣು ಆಗಲಿಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ. ಸೊ ಇದು ಈಗ ಕಳಪೆ ಬಿತ್ತನೆ ಬೀಜ ಕೊಟ್ಟಂತಹ ಕಂಪನಿಯ ವಿರುದ್ಧ ಇದೀಗ ರೊಚ್ಚಿಗೆದ್ದಿದ್ದಾರೆ ರೈತರು. ನೋಡಿ, ಟೊಮ್ಯಾಟೊ ಬೆಳೆ ಅನ್ನೋದು ಬಹಳ ಸೂಕ್ಷ್ಮವಾದಂತಹ ಬೆಳೆ. ಖರ್ಚು ಅಂದರೆ ಇದಕ್ಕೆ ಬಹಳಷ್ಟು ಜಾಗೃತಿಯನ್ನು ವಹಿಸಿ ಈ ಬೆಳೆಯನ್ನು ಬೆಳಿಬೇಕಾಗತ್ತೆ. ರೋಗ ಬರದೇ ಇರೋ ರೀತಿಯಾಗಿ ಹೆಚ್ಚಿನ ಔಷಧಿಯನ್ನು ಸಿಂಪಡಿಸಬೇಕಾಗತ್ತೆ. ಬಿತ್ತನೆ ಬೀಜ ಕಂಪನಿ ದೋಖ ಮಾಡಿದ್ರ ರೈತರು ಕಂಗಾಲಾಗೋಗ್ಬಿಟ್ಟಿದ್ದಾರೆ. ಇದಕ್ಕೋಸ್ಕರ ಅನ್ನದಾತನ ಒಡಲಿಗೆ ಬೆಂಕಿ ಇಟ್ಟಿದೆ ಈಸ್ಟ್ ವೆಸ್ಟ್ ಅನ್ನೋ ಒಂದು ಕಂಪನಿ. ಬಿತ್ತನೆ ಬೀಜವನ್ನು ಇದೇ ಕಂಪನಿಯ ಮೂಲಕ ತೆಗೆದುಕೊಂಡು ಬಂದಿದ್ರು. ಶ್ರೇಯಾ ಹೆಸರಿನ ಟೊಮ್ಯಾಟೊ ತಳಿಯನ್ನ ನೀಡಿ ಮೋಸ ಮಾಡಿದ್ದಾರೆ. ತುಮಕೂರಿನ ಗೂಳೂರಿನ ಗ್ರಾಮದ ನರ್ಸರಿ ವಿರುದ್ಧ ಆರೋಪ ಇದೀಗ ಕೇಳಿಬರ್ತಾ ಇದೆ. ವಿಷ್ಣುಪ್ರಿಯಾ ನರ್ಸರಿಯಲ್ಲಿ ಖರೀದಿ ಮಾಡಿದ್ದಂತಹ ಸಸಿಗಳಿವು. ತುಮಕೂರಿನ ಗೂಳೂರಿನ ಗ್ರಾಮದಲ್ಲಿರುವಂತಹ ನರ್ಸರಿ. ಜನವರಿ ಫೆಬ್ರವರಿಯಲ್ಲಿ ಖರೀದಿಸಿದ್ದಂತಹ ಟೊಮೆಟೊ ಸಸಿಗಳು ಕಳಪೆ ಬೀಜದ ಪರಿಣಾಮ ದಪ್ಪ ಆಗಲೇ ಇಲ್ಲ. ಟೊಮೆಟೊ ಕಾಯಿ ಸಣ್ಣ ಗಾತ್ರದ ಕಾಯಿಯಾಗೇನೆ ಹಣ್ಣಾಗಿ ಗಿಡದಲ್ಲೇ ಉದುರಿ ಹೋಗ್ತಾ ಇದೆ. ಒಂದೇ ಗ್ರಾಮದ 7 ಜನ ರೈತರು ಟೊಮೆಟೊವನ್ನು ಬೆಳೆದಿದ್ರು. 1.7 ಲಕ್ಷ ಟೊಮೆಟೊ ಸಸಿಗಳನ್ನು ಖರೀದಿಸಿದ್ರು ರೈತರು. 16 ಎಕರೆಯಲ್ಲಿ ಟೊಮೆಟೊವನ್ನು ಬೆಳೆದಿದ್ರು. ಆದರೆ ಇದೀಗ ಅಧಿಕ ನಷ್ಟದಿಂದ ಕಂಗಾಲಾಗಿದ್ದಾರೆ ರೈತರು. ತುಮಕೂರು ಜಿಲ್ಲೆ ಬಸವಂದ್ರ ಗ್ರಾಮದಲ್ಲಿ ಟೊಮೆಟೊ ಬೀಜಕ್ಕಾಗಿ ಬೀಜವನ್ನು ಫೆಬ್ರವರಿ ಇರ್ತಾನೆ. ಈ ಸುತ್ತಲ್ಲಿ 15ಕ್ಕೂ 20 ಜನ ರೈತರು. ಇದೆಲ್ಲ ಕಳಪೆ ಬೀಜನೇ. ಎಲ್ಲ ನೋಡಿ, ಎಲ್ಲ ಒಡೆದೋಗಿದೆ, ಎಲ್ಲ ಇದಾಗಿದೆ. ಏನು ಮಾಡೋಕ್ಕೂ ಆಗ್ತಾ ಇಲ್ಲ. ಇವತ್ತು 7-8 ಲಕ್ಷ ರೂಪಾಯಿ ನಂದೇ 8 ಎಕರೆ 9 ಎಕರೆ ಜಮೀನಿಗೆ ನಾನು ಬೆಳೆ ಇಕ್ಕಿದ್ದೀನಿ. ಇವತ್ತು 75,000 ಗಿಡ ಬೆಳಿಬೇಕು ಅಂದ್ರೆ ಎಷ್ಟು ಕಷ್ಟ ಬೀಳುತ್ತೆ ನಾವು ನೋಡಿ. ಇವೆಲ್ಲ ಈ ಮಗಳು ಕೈಲಿ ಔಷಧಿ ಓಡಿಸಿದ್ದೀನಿ. ಇವತ್ತು ಈ ಥರ ಆಗಿದೆ ಅಂದರೆ ನಾನು ವಿಷಯಲ್ಲೇ ಕುಡಿಬೇಕು. ಈ ಮಗಳಿಗೆ ವಿಷಯ ಕೊಡಬೇಕು, ಇಲ್ಲ ಹೆಂಡತಿಗೆ ವಿಷಯ ಕೊಡಬೇಕು. ಏನು ಮಾಡಬೇಕು ಸರ್? ಈ ಕಂಪ್ನಿಯವ್ರು ಒಬ್ಬರು ಬರ್ತಿಲ್ಲ. ಕಂಪ್ನಿಯವ್ರು ಹೋಗಲಿ, ಕಂಪ್ನಿಯವ್ರು ಬರಲಿಲ್ಲ ಅಂದರೆ ಈ ತೋಟಗಾರಿಕೆರಿಗೆ ಬೇಡವಾ ಸರ್? ತೋಟಗಾರಿಕೆನೂ ಸುಮ್ಮನೆ DNA ಚೆಕ್ ಮಾಡು ಅಂತಂದ. ಸರ್ ಇದು ಏನಾಗಿದೆ ಅಂತಂದರೆ, ಮದುವೆ ಆಗ್ತಿದ್ದಂಗೆ ಮಕ್ಕಳಾಗ್ತವನೇ ಅಂತ ಕೇಳ್ದ. ಇವ್ನು ಮಕ್ಕಳಾಗ್ತಿದ್ದಾಗ ಯಾರನ್ನ ಪ್ರಶ್ನೆ ಮಾಡ್ತಾರಾ? ಮುಂದಾಗಿ DNA ಚೆಕ್ ಮಾಡಿ ಇವ್ನು ಪ್ರಶ್ನೆ ಮಾಡಿಸ್ತಾನೆ. ತೋಟಗಾರಿಕೆನ ಈ ಮಾತು ಕೇಳ್ತಾವೆ ನಮ್ಮ ಮುಂದೆ. ರೈತನ ತೋಟಗಾರಿಕೆ ಒಬ್ಬ ಡಾಕ್ಟ್ರು ಏನಂತ ಗೊತ್ತಾ ಸರ್ ಯಾಕೆ ಸರ್ ಈ ಮೊಳಕೆ ಬಂದಿದೆ ಚೆಕ್ ಮಾಡಿ ಏನನ್ನ ಕೊಡಿ ಅಂತಂತಂದರೆ, ಇನ್ನೊಂದು ಎಳ್ಳೆ ಬ್ಯಾಚ್ ಐತೆ, ಅದಕ್ಕೆ ಚೆಕ್ ಮಾಡಿ ನಾನು ಕೊಡು ಅಂತಂತಂದರೆ, ನಾನು ಇನ್ನೂ ಚೆಕ್ ಮಾಡ್ತೀನಿ ತಡೆಯ, ಮದುವೆ ಮಾಡ್ತಿದ್ದಂಗೆ ಮಕ್ಕಳಾಗ್ತವನೇ ಅಂತ ಕೇಳ್ತಾನೆ ಒಬ್ಬ ಅಧಿಕಾರಿ. ಈಗ ಇವನು ಮದುವೆ ಆಗಬೇಕಾದ್ರೆ DNA ಅದನ್ನು ಚೆಕ್ ಮಾಡ್ತಾರಲ್ಲ, ಅದನ್ನ ಚೆಕ್ ಮಾಡಿಬಿಟ್ಟು ಇವನು ಪ್ರಶ್ನೆ ಮಾಡಿಸ್ಕೊಂಡಿದ್ನಾ? ಹೇಳಿ ಸರ್ ನೀವೇನೆ. ಈ ಥರ ಮಾತಾಡ್ದ ಅವನು ಡಾಕ್ಟ್ರು. ಒಬ್ಬ ತೋಟಗಾರಿಕೆಯನ್ನು ಬಂದು ಈ ಥರ ಮಾತಾಡ್ತಾನೆ. ಅವನ ಹೆಸರು ನಮಗೆ ಗೊತ್ತಿಲ್ಲ, ತೋಟಗಾರಿಕೆರಿಗೆ ಗೊತ್ತು. ಅವಯ್ಯ ಬಂದು ನಾನು ಈ ಥರ ಐತೆ ಅಂತಂದರೆ ಈ ಥರ ಮಾಡಿದ್ದಾನೆ. ಇಂಥ ಮಕ್ಕಳು ನಾವು ಕಟ್ಕೊಂಡು ಈ ಬೆಳೆ ಬೆಳೆದಿದ್ದೀವಿ. ಈ ಥರ ಹಿಂಗೆ ವಿಷಯ ಕುಡಿಯೋದು ಇನ್ನೇನು ಮಾಡೋಣ? ಈಗ ಅವ್ನು ನನಗೆ ಪರಿಹಾರ ಕೊಡಲಿಲ್ಲ ಅಂದರೆ ನನ್ನ ಹೆಂಡ್ತಿಗೂ ನನ್ನ 2 ಮಕ್ಳಿಗೂ ವಿಷಯ ಕುಡಿದು ನಾವು ಇಲ್ಲೇ ಸಾಯ್ತೀವಿ ಸರ್, ಅಷ್ಟೇ. ನೋಡಿ ಸ್ವಾಮಿ, ನಾವಿವತ್ತು ಟೊಮೊಟೊ ಬೆಳಿಬೇಕು ಅಂತೇಳಿ ರೈತರೆಲ್ಲನ ಕಷ್ಟಪಟ್ಟು ಬೆಳೆದು ಸುಮಾರು 1,80,000 ಸಸಿ ನಾಟಿ ಮಾಡಿದ್ದೀವಿ. ಸಸಿ ಕೊಟ್ಟವರು ಈ ಬಿಸಿಲಲ್ಲಿ ಕೊಡೋದು 3 ಅವರ್ ಕರೆಂಟಲ್ಲಿ ನಾವು ಕಷ್ಟ ಬಿದ್ದು ರಾತ್ರಿ ಆಗಲೂ ಹೆಂಡತಿ ಮಕ್ಕಳು ಶ್ರಮ ಬಿದ್ದು ಟೊಮೊಟೊ ಬೆಳೆದ್ರೆ ಇವತ್ತು ಎಲ್ಲ ಗುಳ್ಳೆ ಮತ್ತು ಸೈಜು ಸಣ್ಣ, ಇಳುವರಿ ಬಂದಿಲ್ಲ. ಮಾರ್ಕೆಟಿಗೆ ತಗೊಂಡೋದ್ರೆ ಕಸಿಗಿನ್ನ ಕಡೆ ನಮ್ಮವು ಹಣ್ಣು. ಇವತ್ತು ಏನು ನರ್ಸರಿಯರು ಸಸಿ ಕೊಟ್ಟರೋ ಅವ್ರನ್ನ ಕೇಳಿದರೆ, ನಾವು ಕೊಟ್ಟಿದ್ದು ಬೀಜನ ಈಸ್ಟ್ ವೆಸ್ಟ್ ಕಂಪ್ನಿದು ಶ್ರೇಯಾ ಸಸಿ ಕೊಡಿ ಅಂತ ಕೊಟ್ಟಿದ್ದು ನರ್ಸರಿ ಅವ್ರಿಗೆ. ಅವರು ಕರೆಕ್ಟಾಗಿ ಸಸಿ ಕೊಟ್ಟಿದ್ವಿ ಅಂತ ಅವ್ರು ಹೇಳ್ತಾರೆ. ಕಂಪ್ನಿಯವ್ರು ಬಂದು ನಮ್ಮ ಹತ್ರ ಏನಿದೆ ಸ್ಯಾಂಪಲ್ ತಗೊಂಡೋಗ್ತೀವಿ, ನಾವು ತಗೊಂಡೋಗಿ ಗಿಡ ನಮ್ಮವ ಯಾವ ಚೆಕ್ ಮಾಡ್ತೀವಿ, ಬರ್ತೀವಿ, ನಿಮಗೆ ಪರಿಹಾರ ಕೊಡ್ತೀವಿ, ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಬಂದವರು ಇವತ್ತು ಬಂದಿಲ್ಲ ಸ್ವಾಮಿ. ಇವತ್ತು ನಾವು ರೈತರು ಏನಾಯ್ತು, ಇಷ್ಟು ಜನ 1,80,000 ಸಸಿ ಬೆಳೆದಿರೋರು ವಿಷ ಕುಡಿಬೇಕಂತ ಪರಿಸ್ಥಿತಿ ಬಂದು ನಿಂತಿದ್ದೀವಿ. ತೋಟಗಾರಿಕೆ ಇಲಾಖೆಯವ್ರನ್ನ ಕರೆದ್ರೆ ಬರ್ತೀವಿ ಅಂತಾರೆ ಇನ್ನೂ ಬಂದಿಲ್ಲ ತೋಟಗಾರಿಕೆ ಇಲಾಖೆಯವ್ರಿಗೆ ಸಂಬಂಧಪಟ್ಟಿದ್ದು ಲೆಕ್ಕ. ಅವರು ಮುಂದೆ ನಿಂತ್ಕೊಂಡು ಏನಾಯ್ತು ಎಲ್ಲ ಬಗೆಹರಿಸ್ಬೇಕು. ಇವತ್ತು ಏನೈತೆ, ನಮ್ಮ ಅಧ್ಯಕ್ಷರು ಬಂದಿದ್ದಾರೆ ರೈತರ ಸಂಘದವರು, ಅವ್ರು ಮುಂದೆ ನಿಂತ್ಕೊಂಡು ಮಾಡ್ತಿದ್ದಾರೆ. ಇಷ್ಟೆಲ್ಲ ಕಷ್ಟ ಬಿದ್ದು ನಾವು ರೈತರು ಮಾಡ್ತಿರೋದಕ್ಕೆ ನಮಗೆ ತುಮಕೂರು ಜಿಲ್ಲೆಯಲ್ಲಿ ಏನೂ ಸಹಾಯನೇ ಸಿಗ್ತಿಲ್ಲ. ಪಾಪ ಅವರು ಇದು ಅರಸೀಕೆರೆಯಿಂದ ಬಂದಿದ್ದಾರೆ. ನಮ್ಮ ಹೆಸರು ರವಿ ಅಂತೇಳಿ ಸರ್. ನೀವು ಎಷ್ಟು ಹಾಕಿದ್ರಿ?
ನೋಡಿ, ಇದು ರೈತರ ಗೋಳು. ಏನು ತಪ್ಪು ಮಾಡಿದ್ದಾರೆ ಅಂತ ರೈತರಿಗೇನೆ ಈ ರೀತಿ ಶಿಕ್ಷೆ. ಒಂದು ಕಡೆ ಮಳೆ ಇಲ್ಲ, ಮಳೆ ಬಂದರೆ ಬೆಲೆ ಇಲ್ಲ, ಬೆಲೆ ಇದ್ದರೆ ಬೆಳೆ ಇಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಬಿತ್ತನೆ ಬೀಜವನ್ನು ಖರೀದಿ ಮಾಡುವ ಸಂದರ್ಭದಲ್ಲಿ ನರ್ಸರಿಗಳು ಕೂಡ ಯೋಚನೆ ಮಾಡಬೇಕಾಗತ್ತೆ, ಎನ್ಕ್ವೈರಿ ಮಾಡಬೇಕಾಗತ್ತೆ. ಸೂಕ್ತವಾದ ರೀತಿಯಲ್ಲಿ ಪರ್ಮಿಷನ್ ಇರುವಂತಹ ಬಿತ್ತನೆ ಬೀಜಗಳನ್ನೇ ಅವರು ಕೂಡ ನೆಡಬೇಕಾಗತ್ತೆ. ಸೊ ಈ ನರ್ಸರಿಯಲ್ಲಿ ತೆಗೆದುಕೊಂಡು ಬಂದು ಆ ಪುಟ್ಟ ಪುಟ್ಟ ಸಸಿಗಳನ್ನು ನೆಟ್ಟು ಆ ಸಣ್ಣದರಿಂದಲೂ ಕೂಡ ಪೋಷಣೆ ಮಾಡಿ ಫಲ ಬರುತ್ತೆ, ಹಾಕಿದ ದುಡ್ಡು ವಾಪಸ್ ಬರುತ್ತೆ ಅನ್ನುವಂತಹ ಒಂದು ಆಶಾಭಾವನೆಯಿಂದ ಗೊಬ್ಬರ ಹಾಕಿ ಕಳೆ ಕಿತ್ತು ಬೆಳೆದು ದೊಡ್ಡವಾದ ಮೇಲೆ ಫಲಾನೇ ಕೊಡಲಿಲ್ಲ ಅಂತಂದರೆ ನಾವು ಏನು ಮಾಡೋದು? ಲಕ್ಷ ಲಕ್ಷ ಖರ್ಚು ಮಾಡಿದ್ದೀವಿ ಇದಕ್ಕೋಸ್ಕರ, ಈಗ ಯಾರನ್ನು ಕೇಳೋದು? ಕೃಷಿ ಅಧಿಕಾರಿ ಬೇಕಾಬಿಟ್ಟಿಯಾಗಿ ಉತ್ತರ ಕೊಡ್ತಾರೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.